ಬಜೆಟ್ ನಂತರ ಹೇಳಿಕೆಗಳು ಬರ್ತಾ ಇರ್ತವೆ, ಪ್ರತಿಕ್ರಿಯೆಗಳು. ನಾನು ಆರಂಭದಲ್ಲೇ ಹೇಳಿದೆ, ಆಡಳಿತ ಪಕ್ಷದವರು ಬಜೆಟ್ನ ಹೆಂಗೆ ಹೊಗಳಬೇಕು ಅಂತ ಹೆಚ್ಚು ಕಡಿಮೆ ಅದೇ ಶಬ್ದಗಳಲ್ಲಿ ಒಂದು ಹೇಳಿಕೆ ರೆಡಿ ಮಾಡ್ಕೊಂಡಿರ್ತಾರೆ. ಈ ಹೇಳಿಕೆಗಳೆಲ್ಲ ಬಜೆಟ್ಗಿಂತ ಮುಂಚೆನೇ ರೆಡಿ ಆಗಿರ್ತವೆ. ವಿಪಕ್ಷಗಳವರು ಬಜೆಟನ್ನು ಹೆಂಗೆ ಬೈಬೇಕು ಅದಕ್ಕೆಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಮಾತಾಡಿದ್ರು, ಈ ಬಜೆಟ್ ವಿಕಸಿತ ಭಾರತದ ಎಲ್ಲ 4 ಸ್ತಂಭಗಳನ್ನು ಸಶಕ್ತಗೊಳಿಸುತ್ತದೆ. ಯುವಕರು, ಬಡವರು, ಮಹಿಳೆಯರು, ರೈತರನ್ನು ಬಲಪಡಿಸಬೇಕಾಗುತ್ತದೆ. ನಿರ್ಮಲಾಜಿ ಮಂಡಿಸಿದ ಬಜೆಟ್ ದೇಶ ಮತ್ತು ಭವಿಷ್ಯ ನಿರ್ಮಾಣಿಸುತ್ತದೆ. 2047ರ ವೇಳೆಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗಿಸುವ ಗ್ಯಾರಂಟಿ ಕೊಡುತ್ತೆ. ಈ ಬಜೆಟ್ ಯುವ ಭಾರತದ ಯುವ ಆಕಾಂಕ್ಷೆಗಳ ಪ್ರತಿಬಿಂಬ ಇತ್ಯಾದಿ ಇತ್ಯಾದಿ ಅವರು ಹೇಳಿದ್ರು. ಒಂದ್ಸಲ ಕೇಳಿಸ್ಕೊಳ್ಳಿ. आज का ये बजट इंटरिम बजट तो है ही, लेकिन ये बजट इंक्लूसिव और इनोवेटिव बजट है. इस बजट में कंटिन्यूटी का कॉन्फिडेंस है. ये बजट विकसित भारत के 4 स्तंभ युवा, गरीब, महिला और किसान सभी को एम्पावर करेगा. निर्मला जी का ये बजट देश के भविष्य के निर्माण का बजट है. इस बजट में 2047 के विकसित भारत की नींव को मजबूत करने की गारंटी है. ಇದಾದ ನಂತರ ಬಿಜೆಪಿಯವರು, ಕಾಂಗ್ರೆಸ್ನವರು ಹೊಗಳಿದ್ದು ಬೈದಿದ್ದು ಎಲ್ಲ ಇದೆ. ಅವರೆಲ್ಲರ ಪೈಕಿ ಡಿ ಕೆ ಸುರೇಶ್ ಹೇಳಿಕೆ ಒಂದು ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್. ನೋಡಿ, ಒಂದು ನಿಲುವಿದೆ. ಕೆಲವು ಸಂದರ್ಭಗಳಲ್ಲಿ ಅಂಕಿ ಸಂಖ್ಯೆಗಳು ಆ ನಿಲುವನ್ನು ಬೆಂಬಲಿಸುತ್ತವೆ. ಉತ್ತರ ಭಾರತಕ್ಕೆ ಹೋಲಿಸಿದರೆ ಬೇರೆ ಬೇರೆ ರಾಜಕೀಯ ಕಾರಣಕ್ಕೆ ದಕ್ಷಿಣ ಭಾರತ ಹೆಚ್ಚು ಅಭಿವೃದ್ಧಿ ಹೊಂದಿದೆ. ಆದ್ದರಿಂದ ಇಲ್ಲಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಉತ್ತರ ಭಾರತದ ರಾಜ್ಯಗಳಿಗೆ ಹೋಲಿಸಿದ್ರೆ ಹೆಚ್ಚು ಟ್ಯಾಕ್ಸನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ಆದರೆ ಅಷ್ಟೇ ಪ್ರಮಾಣದಲ್ಲಿ ವಾಪಸ್ ಬರುತ್ತಾ ದಕ್ಷಿಣದ ರಾಜ್ಯಗಳಿಗೆ ಅಂದರೆ ಬರೋದಿಲ್ಲ. ಅಂದರೆ ನೀವು ಪರ್ಸೆಂಟೇಜ್, ಈಗ ₹1 ನಾನು ಕೊಟ್ಟರೆ ವಾಪಸ್ ಎಷ್ಟು ಪರ್ಸೆಂಟ್ ಬಂತಪ್ಪ ಅಂದರೆ, ಕರ್ನಾಟಕ ₹1 ಕೊಟ್ಟಾಗ ಎಷ್ಟು ವಾಪಸ್ ಬರುತ್ತೋ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಬಿಹಾರ, ಉತ್ತರಾಖಂಡ, ಉತ್ತರ ಪ್ರದೇಶಗಳಿಗೆ ಹೋಗುತ್ತೆ. ಇದರ ಬಗ್ಗೆ ಪ್ರಶ್ನೆಗಳಿದ್ದಾವೆ ಮತ್ತು ಆ ಪ್ರಶ್ನೆಗಳನ್ನು ಕೇಳೋದ್ರಲ್ಲಿ ಏನೇನೂ ತಪ್ಪಿಲ್ಲ. ಅರೆ, ನಾವು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ರೀ, ನಮಗೆ ಜಾಸ್ತಿ ಬರಬೇಕು ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಏನೂ ತಪ್ಪಲ್ಲ. ಚರ್ಚೆಗಳು ಬೇರೆ ಬೇರೆ ಇದ್ದಾವೆ. ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಎಲ್ಲಿ ಕಲೆಕ್ಷನ್ ಆಗುತ್ತೆ? ಬೆಂಗಳೂರು ನಗರದಲ್ಲಾಗುತ್ತೆ. ರಾಜಧಾನಿ ಇದ್ದು ಬದ್ದು ಇಂಡಸ್ಟ್ರಿನೆಲ್ಲ ಇಲ್ಲಿ ತಂದು ಹಾಕ್ಕೊಂಡ್ವಿ ನಾವು. ಅತಿ ಕಡಿಮೆ ಟ್ಯಾಕ್ಸ್ ಎಲ್ಲಿ ಕಲೆಕ್ಟ್ ಆಗಬಹುದು? ನನಗೆ ಅಂದರೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಈಗ ಯಾದಗಿರಿ ಅಂಥ ಜಿಲ್ಲೆ, ರಾಯಚೂರು, ಗುಲ್ಬರ್ಗ, ಬೀದರ್ ಇಂಡಸ್ಟ್ರಿಗಳ ಕಡಿಮೆ ಇದ್ದಾವೆ, ವ್ಯಾಪಾರ ವಹಿವಾಟುಗಳ ಕಡಿಮೆ. ಬೆಂಗಳೂರಿಗೆ ಹೋಲಿಸಿದ್ರೆ ಕಡಿಮೆ ಟ್ಯಾಕ್ಸ್ ಕಲೆಕ್ಷನ್ ಆಗು. ಇಲ್ಲಿ ಚಾಮರಾಜನಗರ. ಹಾಗಿದ್ದಾಗ ಬೆಂಗಳೂರಿನವರು ನಾವು ಕೊಟ್ಟಿರುವ ಟ್ಯಾಕ್ಸ್ನಲ್ಲಿ ನೀವು ಯಾಕೆ ಯಾದಗಿರಿ ಡೆವಲಪ್ ಮಾಡ್ತಿದ್ದೀರಿ, ಯಾಕೆ ಬೀದರಿಗೆ ಕೊಡ್ತಾ ಇದ್ದೀರಿ, ಯಾಕೆ ರಾಯಚೂರಿಗೆ, ಕಲಬುರಗಿಗೆ ಕೊಡ್ತಾ ಇದ್ದೀರಿ? ಬೆಂಗಳೂರಿಗರು ಕೊಟ್ಟ ಟ್ಯಾಕ್ಸ್ನಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿ ಅಂತ ವಾದ ಮಾಡಿದ್ರೆ ಆ ವಾದ ಎಷ್ಟು ಸರಿ ತಪ್ಪು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಬಟ್ ಅದೇನು ದೇಶದ್ರೋಹ ಅಲ್ಲ. ಆದರೆ ಬೆಂಗಳೂರನ್ನು ಅಥವಾ ಹಳೆ ಮೈಸೂರನ್ನು ನಾವೆಲ್ಲ ಸೇರ್ಕೊಂಡು ಜಾಸ್ತಿ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಅಫ್ಕೋರ್ಸ್ ಬೆಂಗಳೂರು, ಮೈಸೂರು, ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಇರುತ್ತೆ ಇಲ್ಲಿ. ಅದಕ್ಕೆ ರಾಕೆಟ್ ಸೈನ್ಸ್ ಅಲ್ಲ. ನಾವು ಜಾಸ್ತಿ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ, ನಮ್ಮ ಟ್ಯಾಕ್ಸ್ನಲ್ಲಿ ತಗೊಂಡೋಗಿ ನೀವು ಕಲ್ಯಾಣ ಕರ್ನಾಟಕ ಯಾಕೆ ಅಭಿವೃದ್ಧಿ ಮಾಡ್ತಾ ಇದ್ದೀರಿ? ಹೀಗೆ ಮುಂದುವರೆದ್ರೆ ಹಳೆ ಮೈಸೂರನ್ನು ಪ್ರತ್ಯೇಕ ರಾಜ್ಯ ಮಾಡಬೇಕಾಗತ್ತೆ ಅಂತ ಯಾರು ಮಾತಾಡಿದ್ರೆ ಹಿಂದೆ ಮುಂದೆ ನೋಡದೆ ಅವರನ್ನು ನಾಡದ್ರೋಹಿಗಳು ಅಂತ ಕರೀತಾರೆ. ಹಂಗಂತ ಈ ರಾಜ್ಯಗಳ ವಿಭಜನೆನೇ ಆಗಿಲ್ಲ ದೇಶದಲ್ಲಿ ಅಂತೇನಿಲ್ಲ. ಅನೇಕ ಸಲ ವಿಭಜನೆಗಳಾಗಿದ್ದಾವೆ ರಾಜ್ಯಗಳು.
ನಮ್ಮ ಪಕ್ಕದ್ದಾಗಲಿಲ್ವಾ? ಅಖಂಡ ಆಂಧ್ರ ಪ್ರದೇಶ ತೆಲಂಗಾಣ ಆಯ್ತಪ್ಪ, ಅಭಿವೃದ್ಧಿಯ ಕಾರಣಕ್ಕೆ, ಆಡಳಿತದ ಕಾರಣಕ್ಕೆ. ಆದರೂ ಕರ್ನಾಟಕವನ್ನು ವಿಭಾಗಿಸಬೇಕು ಅಂತ ಮಾತಾಡಿದ್ರೆ ನಾಡದ್ರೋಹಿಗಳನ್ನು ನಸ್ಕೊಳ್ತಾರೆ. ಅಂಥದ್ರಲ್ಲಿ ದೇಶನೇ ಹೊಡಿಬೇಕು ಅಂದ್ಬಿಟ್ರೆ ಡಿ ಕೆ ಸುರೇಶ್ ಮಾತಾಡಿದ್ದು ಅದನ್ನೇ. ಇವತ್ತು ಅನ್ಯಾಯ ಸರಿಪಡಿಸದೇ ಹೋದರೆ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಡಬೇಕಾಗತ್ತೆ, ಹೋರಾಟ ಶುರು ಮಾಡ್ತೀವಿ. ಏನು ಮಾತಾಡ್ತೀರಿ ನೀವು? ಒಬ್ಬ ಸಂಸದರು ಈ ದೇಶದ ಸಾರ್ವಭೌಮತೆ ಮತ್ತು ಅಖಂಡತೆಯ ಮೇಲೆಯೇ ನಿಮ್ಮ ಪ್ರಮಾಣ ವಚನ ಆಗಿರುತ್ತೆ. ಪ್ರಮಾಣ ವಚನ ನೆನಪಿಸ್ಕೊಳ್ಳಿ, ಏನು ಹೇಳ್ತಾರೆ? इस देश की सार्वभौमता और अखंडता को अक्षुण्ण रखूंगा. ಪ್ರಮಾಣ ವಚನ ಅದು. ಅಂಥದ್ರಲ್ಲಿ ದೇಶ ಒಡೆಯೋ ಮಾತಾಡಿದ್ರೆ ಇವತ್ತು ಇವರು ಕೇಳಿಸ್ಕೊಳ್ಳಿ ಒಂದ್ಸಲ. ನಮ್ಮ ಪಾಲೇನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಮ್ಮ ಹಣಕಾಸು ಪರಿಸ್ಥಿತಿ, ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ ಆಗ್ತದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ಜಿಂದಾಬಾದ್. ಅಲ್ಲಿ ರಾಹುಲ್ ಗಾಂಧಿ ಭಾರತ ಜೋಡೋ ಅಂತ ಈ ಕಡೆಯಿಂದ ಆ ಕಡೆ ಹೋದ್ರು, ಆ ಕಡೆಯಿಂದ ಈ ಕಡೆ ಒಂದ್ಸಲ ಬರ್ತಾ ಇದ್ದಾರೆ. ಭಾರತ ಜೋಡೋ. ಇವರು ದಕ್ಷಿಣ ಭಾರತದ ಪ್ರತ್ಯೇಕ ರಾಜ್ಯಕ್ಕಾಗಿ ಹೋರಾಡಬೇಕಾಗತ್ತೆ, ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಪ್ರತ್ಯೇಕತೆಯ ಕೂಗುಗಳು ಈ ದೇಶದಲ್ಲಿ ಸುಮಾರು ಇದ್ದಾವೆ. ಅವರನ್ನು ನಾವು ರಾಷ್ಟ್ರದ್ರೋಹಿಗಳು ಅಂತೀವಿ. ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ಅವ್ರನ್ನ ಬಗ್ಬಡಿಯಲಾಗಿದೆ ಈಗ ಎಲ್ಲ ರೀತಿಯಿಂದಲೂ. ಅವ್ರನ್ನೇನಂತಿದ್ವಿ? ರಾಷ್ಟ್ರದ್ರೋಹಿಗಳವರು ಅಂತ. ಇನ್ನೊಬ್ಬರು ಬಾಲ ಬೆಚ್ಕೊಂಡಿದ್ದಾರೆ, ಪಂಜಾಬನ್ನು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ, ಖಲಿಸ್ತಾನ ಅಂತ. ಅವ್ರನ್ನ ನೋಡ್ಕೋಬೇಕಾಗಿದೆ. ಅವರು ರಾಷ್ಟ್ರದ್ರೋಹಿಗಳೇ, ಆಡು ಭಾಷೆಯಲ್ಲಿ ಮಾತ್ರ ಅಲ್ಲ, ಕಾನೂನಿನ ಪ್ರಕಾರವೂ. ಅವರ ಆರ್ಗನೈಸೇಷನ್ ನಿಷೇಧಿಸಲ್ಪಟ್ಟ ಸಂಘಟನೆಗಳವೆಲ್ಲ. ನಾರ್ತ್ ಈಸ್ಟ್ನಲ್ಲೂ ಈ ರೀತಿಯ ಬೇಡಿಕೆಗಳಿದ್ವು ಒಂದಷ್ಟು. ಟೆರರಿಸ್ಟ್ಗಳ ವೆಪನ್ ಎತ್ಕೊಂಡು ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ಕೋತೀವಿ ಅಂತ ಓಡಾಡ್ತಿದ್ರು. ಅವ್ರನ್ನ ಭಯೋತ್ಪಾದಕರು ಅಂತ ಗುರುತಿಸಿ ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳು ಅಂತ ಹೇಳ್ತಿದ್ವಿ. ಸಂಘಟನೆ ಮಾಡಿಕೊಂಡು ಸಂಘಟನಾತ್ಮಕ ಹೋರಾಟ ಅಲ್ಲದೆ ಹೋದರೂ ಆ ರೀತಿ ಯೋಚನೆ ಇಟ್ಕೊಂಡಂಥವ್ರು ಇದ್ದರು. JNUನಲ್ಲಿ ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದಾಗ ಏನು ಘೋಷಣೆ? ಭಾರತ ತೇರೆ ಟುಕಡೆ ಹೋಂಗೆ ಇನ್ಶಾ ಅಲ್ಲಾ ಅಂದರು. ಭಾರತ ತೇರೆ ಟುಕಡೆ ಹೋಂಗೆ ಇನ್ಶಾ ಅಲ್ಲಾ. ದೇವರ ಇಚ್ಛೆಯಂತೆ ಅಥವಾ ದೇವರ ಇಚ್ಛೆ ಇದ್ದರೆ ಭಾರತ ತುಂಡು ತುಂಡಾಗತ್ತೆ. ಏನು ಮಾಡಲಾಯಿತು? ಅವರನ್ನು ಒದ್ದೊಳಗೆ ಹಾಕಲಾಯಿತು. ಅವ್ರ ಪೈಕಿ ಒಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಈಗ ಮತ್ತೆ ಭಾರತ್ ಜೋಡೋ ಅಂತ ಓಡಾಡ್ತಿದ್ದಾರೆ. ಕನ್ಹಯ್ಯ ಕುಮಾರ್, ಕಾಂಗ್ರೆಸ್ ಪಕ್ಷದ ಲೀಡರ್ ಇವರು, ಬಿಹಾರದವರು. ಕನ್ಹಯ್ಯ ಕುಮಾರ್ CAA NRC ವಿರುದ್ಧ ಪ್ರತಿಭಟನೆ ನಡೆದಾಗ ಒಬ್ಬ ಹಿಂಗೆ ಮಾತಾಡ್ದ. ಚಿಕನ್ ನೆಕ್ ಅಂತ ಕರಿತೀವಿ, ಭಾರತವನ್ನು ಈಶಾನ್ಯ ಭಾರತದ ಜೊತೆಗೆ ಸೇರಿಸುವಂಥ ಒಂದು ಸಣ್ಣ ಸ್ಟ್ರಿಪ್ ಬರುತ್ತಲ್ಲ, ಚಿಕನ್ ನೆಕ್ ಅಂತ. ಅದನ್ನು ಕಟ್ ಮಾಡಿಬಿಟ್ರೆ ಈಶಾನ್ಯ ಭಾರತವನ್ನು ಪ್ರತ್ಯೇಕ ಮಾಡಬಹುದು ಅಂತ ಮಾತಾಡ್ದ ಆತ. ಅವನು ಐ ಥಿಂಕ್ ಇನ್ನೂ ತನಕ ಜೈಲಲ್ಲಿದ್ದಾನೆ, ಇನ್ನೂ ತನಕವೂ ಜೈಲಿನಲ್ಲಿದ್ದಾನೆ. ಸಂಸದರು ದಕ್ಷಿಣ ಭಾರತವನ್ನು ಪ್ರತ್ಯೇಕ ರಾಷ್ಟ್ರ ಮಾಡುವ ಮಾತಾಡ್ತಾ ಇದ್ದಾರೆ. ನನ್ನೊಂದು ಸಲಹೆ ಏನಂದರೆ, DK ಸುರೇಶ್ ಅವರೇ, ತಮ್ಮ ಒಡ ಹುಟ್ಟಿದ ಅಣ್ಣ KPCC ಅಧ್ಯಕ್ಷರು, ಅವ್ರಿಗೆ ಪ್ರಣಾಳಿಕೆಯಲ್ಲಿ ಹಾಕಿಸ್ಬಿಡಿ ಒಂದು ಸಲ. ಮುಂದಿನ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅಥವಾ ಈ ಸಲ ಲೋಕಸಭಾ ಚುನಾವಣೆ ಕರ್ನಾಟಕದೊಂದು ಪ್ರಣಾಳಿಕೆ ಮಾಡಿ ಹಾಕೋದಪ್ಪ. ಕರ್ನಾಟಕಕ್ಕೆ ನ್ಯಾಯ ಕೊಡಿಸುತ್ತೇವೆ, ಕೊಡದೆ ಹೋದರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಡುತ್ತೇವೆ, ಹಾಕಿಸ್ತೀರ ನೋಡೋಣ.
ಹಾಕಿಸ್ತೀರಾ? ಅಥವಾ ಮುಂದಿನ ವಿಧಾನಸಭಾ ಚುನಾವಣೆಗೆ ಹಾಕಿ. ತೆರಿಗೆ ಪಾಲಿನಲ್ಲಿ ಇಂತಿಂಥ ಅನ್ಯಾಯ ಆಗ್ತಾ ಇದೆ, ಆದ್ದರಿಂದ ನಾವು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಡ್ತೀವಿ ಅಂತ ಏನು ಮಾತಾಡ್ತೀರಿ ನೀವು? ಕರ್ನಾಟಕ ಹೆಚ್ಚು ತೆರಿಗೆ ಕೊಡ್ತಾ ಇರೋದು ಕರ್ನಾಟಕಕ್ಕೆ ಬರಬೇಕಾದ ಪಾಲು ಕಡಿಮೆ ಬರ್ತಾ ಇದೆ ಅನ್ನುವ ವಾದದಲ್ಲಿ ನನಗೆ ಯಾವುದೇ ರೀತಿಯ ಸಮಸ್ಯೆ ಕಾಣೋದಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಒಂದು ಕುಟುಂಬದಲ್ಲಿ 4 ಜನ ಸದಸ್ಯರಿದ್ದಾರೆ, ಅಣ್ಣ ತಮ್ಮಂದರು 4 ಜನ ಇದ್ದಾರೆ ಅಂದರೆ ಅಣ್ಣಂಗೆ ಯಾವುದೋ ಒಂದು ಒಳ್ಳೆ ಜಾಬ್ ಸಿಕ್ಕಿದೆಯಪ್ಪ, ಅವನು ಕುಟುಂಬಕ್ಕೆ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾನೆ. ನಾನು ಕಾಂಟ್ರಿಬ್ಯೂಟ್ ಮಾಡುವಷ್ಟು ನನಗೆ ಕುಟುಂಬದಿಂದ ಸಿಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಅವನು ಕೇಳ್ತಾನೆ ಅಂದರೆ ಆ ಕುಟುಂಬಕ್ಕೆ ಅವನ ಬದ್ಧತೆಯ ಮೇಲೆ ಕ್ವಶನ್ಸ್ ರೇಸ್ ಆಗುತ್ತೆ, ಸಹಜ. ಆ ಕುಟುಂಬಕ್ಕೆ ಅವನ ಬದ್ಧತೆಯ ಮೇಲೆ. ಅಥವಾ ತಾಯಿಗೆ 4 ಜನ ಮಕ್ಕಳಿದ್ದಾರೆ, ಒಬ್ಬ ಮಗನಿಗೆ ಅನಾರೋಗ್ಯ, ಅವನೊಂದು ಸ್ವಲ್ಪ ವೀಕ್ ಇದ್ದಾನೆ, ತಾಯಿ ಮಾಡಿದ ಅಡುಗೆಯಲ್ಲಿ ಅವನಿಗೊಂದು ತುತ್ತು ಜಾಸ್ತಿ ಹಾಕ್ತಾಳೆ ಅಥವಾ ಅವನಿಗೊಂದು ಸ್ವಲ್ಪ ಚೆನ್ನಾಗಿರೋದು ಕೊಡ್ತಾಳೆ ಅಂತಂದರೆ ಈ ತಾಯಿ ನನಗೆ ಅನ್ಯಾಯ ಮಾಡ್ತಾ ಇದ್ದಾಳೆ ಅಂತ ಉಳಿದ 3 ಜನ ವಾದ ಮಾಡಿದ್ರೆ ಲಾಜಿಕಲಿ ಆ ವಾದ ಕರೆಕ್ಟು. ಬಟ್ ಆ ಕುಟುಂಬಕ್ಕೆ ಅವರ ಬದ್ಧತೆ ಏನು ಅನ್ನೋ ಪ್ರಶ್ನೆಗಳು ಹೇಳ್ತವೆ. ನಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ನಮ್ಮ ಶೇರ್ ಇಷ್ಟು ಬರಬೇಕು ಅನ್ನುವ ವಾದ. ಈಗ ಸುಮ್ಮನೆ ನೀವು ಅದನ್ನು ಬ್ರೇಕಪ್ ಮಾಡ್ತಾ ಮಾಡ್ತಾ ಎಲ್ಲಿಗೆ ಬಂದು ನಿಂತ್ಕೊಳ್ಳತ್ತಂದರೆ, ಬೆಂಗಳೂರು ನಗರದಲ್ಲಿ ಅಪ್ಪ ಸದಾಶಿವನಗರದವರು ಕೊಡುವ ಟ್ಯಾಕ್ಸ್ನಲ್ಲಿ ಶಿವಾಜಿನಗರ ಡೆವಲಪ್ ಮಾಡಬೇಕಾ ಮಾಡಬಾರ್ದ? ಶಿವಾಜಿನಗರದವರು ಕೊಡೋ ಟ್ಯಾಕ್ಸ್ನಲ್ಲಿ ಚಾಮರಾಜಪೇಟೆ ಡೆವಲಪ್ ಮಾಡಬೇಕಾ ಮಾಡಬಾರ್ದ? ಸದಾಶಿವನಗರದವ್ರು ಹಠ ಹಿಡಿತಾರೆ, ನಾವು ಕೊಡೋ ಟ್ಯಾಕ್ಸ್ ಎಷ್ಟು, ನಾವು ಕೊಡೋ ಟ್ಯಾಕ್ಸ್ನಲ್ಲಿ ಎಷ್ಟು ನೀವು ವಾಪಸ್ ಸದಾಶಿವನಗರಕ್ಕೆ ಕೊಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಸದಾಶಿವನಗರ ಯಾಕೆ ಹೇಳಿದೆ ಅಂದರೆ ಡಿ ಕೆ ಸುರೇಶ್ ಅವರು ಮನೇನೂ ಅಲ್ಲೇ ಇದೆ, ಐಷಾರಾಮಿ ಮನೆಗಳಿದ್ದಾವೆ, ದೊಡ್ಡ ದೊಡ್ಡ ಉದ್ಯಮಿಗಳಿದ್ದಾರೆ ಅಲ್ಲಿ. ಐತಿಹಾಸಿಕ ಕಾರಣಗಳಿಗಾಗಿ ಈ ದೇಶದ ಕೆಲವು ಭಾಗಗಳಲ್ಲಿ ಅಂದುಕೊಂಡಂತೆ ಬೆಳವಣಿಗೆ ಆಗಿಲ್ಲ. ಎಲ್ಲರೂ ಒಪ್ಕೋಬೇಕು ಅದನ್ನು, ಐತಿಹಾಸಿಕ ಕಾರಣಗಳಿಗೆ. ಇನ್ನೂ ಬಿಡಿಸಿ ಹೇಳ್ಬೇಕಂದ್ರೆ, ಆಯಿತು ಬ್ರಿಟಿಷರು ಏನು ಮಾಡಿದ್ರು ಮಾಡಿ ಹೋದರು. ನಮ್ಮಲ್ಲಿ ಮೈಸೂರು ಮಹಾರಾಜರಿದ್ದರು, ಅವ್ರಿಗೊಂದು ದೂರದೃಷ್ಟಿ ಇತ್ತು ಅವ್ರಿಗೊಂದು. ಅವರು ಬೆಂಗಳೂರಿನ ಅಭಿವೃದ್ಧಿಗೆ KRS ಡ್ಯಾಮ್ ಒಂದು ಮಾಡಿಸಿದ್ರು, ಮನೆ ಒಡವೆ ಒತ್ತೆ ಇಟ್ಟು ಮಾಡಿಸ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಬೇರೆ ಬೇರೆ ಉದ್ಯಮಗಳನ್ನು ತಂದರು, ದುಡಿಮೆಗೊಂದು ಅವಕಾಶ ಆಯಿತು, ಮಂಡ್ಯ ನೀರಾವರಿ ಆಯಿತು. ಅಂಥ ಪುಣ್ಯಾತ್ಮರು ಅಲ್ಲಿ ಇರಲಿಲ್ಲ ರಾಜರುಗಳು. ಅದು ಕೇವಲ ಉತ್ತರ ಪ್ರದೇಶಕ್ಕಾದ ಅನ್ಯಾಯವ ಅಥವಾ ಬಿಹಾರ ಉತ್ತರಾಖಂಡಕ್ಕಾದ ಅನ್ಯಾಯವ? ಇಲ್ಲ. ನಮ್ಮಲ್ಲೂ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರ ಆಳ್ವಿಕೆಯಲ್ಲಿದ್ದರೆ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿತ್ತು. ರಕ್ತ ಹೀರ್ಬಿಟ್ರು ಅವ್ರ ಜನರದ್ದು, ರಕ್ತ ಹೀರಿದ್ರು. ಒಂದು ಡ್ಯಾಮ್ ಕಟ್ಟಲಿಲ್ಲ, ಒಂದು ಫ್ಯಾಕ್ಟ್ರಿ ಏನೂ ಇಲ್ಲ. ಬದುಕಕ್ಕೆ ಬಿಟ್ಟಿದ್ದು ದೊಡ್ಡದು ರೀ. ರಜಾಕಾರರನ್ನು ಬಿಟ್ಟು ಕಂಡಲ್ಲಿ ಕಗ್ಗೊಲೆಗಳನ್ನು ಮಾಡಿಸಿದ್ರು. ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೇಳಬಹುದು. ಐತಿಹಾಸಿಕ ಕಾರಣ ಅದು. ಆಯ್ತಪ್ಪ, ಆಗಿದ್ದಾಗೋಯ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಬಂದ ನಂತರ ಅಲ್ಲಿಯ ಜನ ದೂರದೃಷ್ಟಿಯ ನಾಯಕರನ್ನು ಆರಿಸಲಿಲ್ಲ. ಅವ್ರಿಗೊಬ್ಬ ಒಳ್ಳೆ ನಾಯಕ ಅಂತ ಸಿಕ್ಕಿದ್ರೆ, ದೂರದೃಷ್ಟಿಯ ನಾಯಕ ಅಂತ ಸಿಕ್ಕಿದ್ರೆ ಆತ ಆ ಭಾಗಗಳನ್ನು ಅಭಿವೃದ್ಧಿ ಮಾಡ್ತಿದ್ದ, ಅಲ್ಲಿ ಜಾಬ್ ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡ್ತಿದ್ದ. ಆಗಲಿಲ್ಲ. ಮಂಡ್ಯದ ಜನ ಮಂಡ್ಯದಲ್ಲಿ ಆರಾಮಾಗಿರ್ತಾರೆ, ಮೈಸೂರಿನ ಜನ ಮೈಸೂರಿನಲ್ಲಿ ಆರಾಮಾಗಿರ್ತಾರೆ, ಬೆಂಗಳೂರು ಜನ ಬೆಂಗಳೂರಿನಲ್ಲಿ ಆರಾಮಾಗಿರ್ತಾರೆ. ಯಾದಗಿರಿ, ರಾಯಚೂರು, ಗುಲ್ಬರ್ಗ, ಬೀದರ್ ಜನ ಗಂಟು ಮೂಟೆ ಕಟ್ಕೊಂಡು ಗುಳೆ ಹೋಗ್ತಾರೆ. ಪುಣೆ, ಮುಂಬೈ ಗುಳೆ ಹೋಗ್ತಾರೆ. ಬೆಂಗಳೂರಿನಲ್ಲಿ ಖಾಲಿ ಸೈಟ್ನಲ್ಲಿ ಸಿಮೆಂಟ್ ಬ್ಲಾಕ್ನ ಶೆಡ್ಗಳಲ್ಲಿ ಕುಟುಂಬಗಳಿರ್ತಾವಲ್ಲ, ಗಂಡ ಹೆಂಡತಿ ಒಂದು ಮಗು ಹೊರಗಡೆ ತೊಟ್ಟಲು ಕಟ್ಕೊಂಡು ಆಡ್ತಾ ಇರುತ್ತೆ. ಕೇಳಿ ನೋಡಿ ಯಾವ ಊರು ಅಂತ. ಬಹುತೇಕರ ಆ ಭಾಗದಿಂದ ಬಂದಿರ್ತಾರೆ. ಅಲ್ಲಿ ದುಡಿಮೆಗೆ ಅವಕಾಶ ಇಲ್ಲ ಅವ್ರಿಗೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ. ಪುಣೆಯಲ್ಲಿ ಬುಧವಾರಪೇಟೆ ಅನ್ನುವಂಥ ಒಂದು ರೆಡ್ ಲೈಟ್ ಏರಿಯಾ ಇದೆ. ಅಲ್ಲೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ದೆ ನಾನು, ರಹಸ್ಯ ಕ್ಯಾಮ್ರಾ ಕಾರ್ಯಾಚರಣೆ.
ಆ ರೆಡ್ ಲೈಟ್ ಏರಿಯಾದಲ್ಲಿ ಹುಡುಗಿಯರು ಮೇಕಪ್ ಮಾಡ್ಕೊಂಡು ನಿಂತಿರ್ತಾರಲ್ಲ ಗಿರಾಕಿಗಳಿಗಾಗಿ ಕಾಯ್ತಾ, ಯಾವ ಊರು ಅಂತ ಕೇಳಿ ನೋಡಿ, ಹೇಳ್ತಾರೆ ಯಾವ ಊರು ಅಂತ. ಐತಿಹಾಸಿಕ ಕಾರಣಗಳಿದ್ದಾವೆ. ಬೆಂಗಳೂರಿನವರು ಕೊಟ್ಟ ಟ್ಯಾಕ್ಸ್ನಲ್ಲಿ ಅವ್ರ ಊರಿಗೆ ಯಾಕೆ ರೋಡ್ ಮಾಡಬೇಕು, ಅವ್ರ ಊರಿಗೆ ಯಾಕೆ ಚರಂಡಿ ಮಾಡಬೇಕು, ಆ ಊರಿನ ಅಪೌಷ್ಟಿಕತೆಯನ್ನು ಯಾಕೆ ನೀವು ನಿವಾರಿಸ್ತೀರಿ ಅಂತ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರೆ ಪ್ರತ್ಯೇಕತೆಯ ಕೂಗುಗಳು ಬರ್ತವೆ. ರಾಜ್ಯ ವಿಭಜನೆಯಾಗಿ ಹೋರಾಟಗಳು ನಡೆದಿದ್ದಾವೆ. ಅನೇಕ ರಾಜ್ಯ ವಿಭಜನೆಗೆ ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಒಪ್ಪಿಗೆಯನ್ನು ಕೊಟ್ಟಿದೆ. ಉದಾಹರಣೆ ಹೇಳಿದ್ನಲ್ಲ, ಆಂಧ್ರ, ತೆಲಂಗಾಣ. ಆದರೂ ರಾಜ್ಯ ವಿಭಜಿಸಬೇಕು ಅಂತ ಮಾತನಾಡುವವರು ನಾಡದ್ರೋಹಿಗಳು ಅನ್ನಿಸಿಕೊಳ್ತಾರೆ. ನಾಡದ್ರೋಹಿಗಳು ಅಂತ. ನಮ್ಮ ಮಾಜಿ ಶಾಸಕ AS ಪಾಟೀಲ್ ನಡಹಳ್ಳಿ ಅವರು, ಅವರಿಗೆ ಈ ಉತ್ತರ ಕರ್ನಾಟಕದ ವಿಷಯದಲ್ಲಿ ಒಂದು ವಿಶೇಷವಾದ ಆಸಕ್ತಿ ಇದೆ. ಅವ್ರಿಗೆ ಉತ್ತರ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಏನು, ಅದಕ್ಕೆ ತಕ್ಕನಾಗಿ ಕಾಂಟ್ರಿಬ್ಯೂಷನ್ ಬರ್ತಾ ಇದೆಯಾ ಅಂತ. ಇಡೀ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ವಿದ್ಯುತ್ ಉತ್ಪಾದನೆ ಆಗುತ್ತಾ, ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಆಗುತ್ತಾ ಅಂತ ಕೇಳ್ತಾರೆ. ಈ ರೀತಿ ಅನೇಕ ಅಂಕಿಅಂಶಗಳಿದ್ದಾವೆ. ಹೀಗೆ ಮುಂದುವರೆದ್ರೆ ನಾವು ಪ್ರತ್ಯೇಕ ರಾಜ್ಯ ಕೇಳಬೇಕಾಗತ್ತೆ ಅಂತ ನಡಹಳ್ಳಿ ಅವರು ಒಂದು ಸಲ ಅಂದರು. ಸಿದ್ದರಾಮಯ್ಯನವರೇ ಅನಿಸುತ್ತೆ ನಾಡದ್ರೋಹಿ ನಡಹಳ್ಳಿ ಅಂದ್ಬಿಟ್ರು. ನಾಡದ್ರೋಹಿ ನಡಹಳ್ಳಿ. ಉಮೇಶ್ ಕತ್ತಿ ಒಂದು ಸಲ ಮಾತಾಡಿದ್ರು, ಪ್ರತ್ಯೇಕ ರಾಜ್ಯ ಆದಾಗ ನಾನು ಮುಖ್ಯಮಂತ್ರಿ ಆಗ್ತೀನೇನೋ ಅಂತ. ಅವರು ನಾಡದ್ರೋಹಿಗಳು ಅನ್ನಿಸಿಕೊಂಡ್ರು. ನಾಡನ್ನು ಒಡೆಯುವವರು ನಾಡದ್ರೋಹಿಗಳು ಅನ್ನಿಸಿಕೊಳ್ಳೋದಾದರೆ ದೇಶವನ್ನು ಒಡೆಯುವ ಮಾತನಾಡಿದವರು ದೇಶದ್ರೋಹಿಗಳು ಅನ್ನಿಸ್ಕೊಳ್ಳೋದಿಲ್ವಾ? ಒಳ್ಳೆಯದಲ್ಲ DK ಸುರೇಶ್ ಅವರೇ, ಒಳ್ಳೆಯದಲ್ಲ. ರಾಜಕಾರಣ ತಿರುಗುವ ಚಕ್ರ. ಒಂದು ಸಲ ಒಬ್ಬರು ಗೆಲ್ತಾರೆ, ಇನ್ನೊಂದು ಸಲ ಇನ್ನೊಬ್ಬರಿಗೆ ಅವಕಾಶ ಸಿಗುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಸಲ ಅವಕಾಶ ಸಿಗುತ್ತೆ. ಸೋತಾಗ ಮತ್ತೆ ಗೆಲ್ಲುವ ಛಲ ಬರಬೇಕು. ತಲೆಗೆ ಹತ್ತಬಾರ್ದು. ಸೋಲು ತಲೆಗೆ ಹೊತ್ತಿ ತಲೆನೇನೇನೋ ಮಾಡಿಬಿಡಬಾರ್ದು. ನಾಟ್ ಅ ಗುಡ್ ಥಿಂಗ್. ಮತ್ತೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಅವರು. ನನ್ನ ಹೇಳಿಕೆಯನ್ನು BJPಗರು ತಿರುಚಿದ್ದಾರೆ. ನನಗೆ ಯಾವಾಗಲೂ ಅದೇ ಪ್ರಶ್ನೆ. ಇವತ್ತು ಕ್ಯಾಮರಾಗಳು, ಟಿವಿಗಳು, ಆಡಿಯೋ ವಿಡಿಯೋ ರೆಕಾರ್ಡಿಂಗ್ಗಳು ಇರುವಾಗಲೇ ಹೇಳಿಕೆಗಳನ್ನು ತಿರುಚಿದ್ದಾರೆ ಅಂತ ಸ್ಟೇಟ್ಮೆಂಟ್ಗಳು ಬರ್ತವೆ ಅಂದರೆ ಇದು ಏನೂ ಇಲ್ಲದೆ ಇರೋ ಕಾಲ ಒಂದಿತ್ತಲ್ಲ, ಬರೀ ಪ್ರಿಂಟು. ಪತ್ರಕರ್ತರು ತಾವು ಕೇಳಿಸಿಕೊಂಡಿದ್ದನ್ನು ಬರೀತಾ ಇದ್ದರು. ಆವಾಗೆಲ್ಲ ಎಂತೆಂಥ ಆರೋಪಗಳು ಬಂದಿರಬಹುದು. ತಿರುಚಿದ್ದಾರೆ. ಅವರ ಪಕ್ಷದವರು ಪ್ರತ್ಯೇಕ ರಾಜ್ಯದ ವಿಷಯ ಎತ್ತಿದಾಗ ಇವರು ಬಿಲಾ ಸೇರಿಕೊಂಡ್ರು. ದೇಶದ್ರೋಹದ ಹೆಸರಲ್ಲಿ ಜೈಲಿಗೆ ಹಾಕೋದಾದರೆ ಧಾರಾಳವಾಗಿ ಹಾಕಲಿ. ನಮಗೆ ಆಗುತ್ತಿರುವ ಅನ್ಯಾಯ ಪ್ರಶ್ನಿಸಿದರೆ ನಾವು ಸರಿ ಇಲ್ಲ ಅಂತಾರೆ. ನಮಗೆ ಬರಬೇಕಿದ್ದ ಅನುದಾನ GST ಕೇಳಿದರೆ ನಾವು ಸರಿ ಇಲ್ಲ ಅಂತಾರೆ. ತಮಿಳುನಾಡಿನಲ್ಲಿ ಈಗಾಗಲೇ ಪ್ರತ್ಯೇಕ ರಾಷ್ಟ್ರದ ಕೂಗು ಎತ್ತಿದ್ದಾರೆ. ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ ಕ್ಲಾರಿಫಿಕೇಶನ್ ಅಂತ. ಒಬ್ಬ ಭಾರತೀಯ ಅನ್ನೋದನ್ನ ನಾನು ಮರ್ತಿಲ್ಲ. ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಕೂಡ ಮರೆಯಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯ, ಅದರ ವಿರುದ್ಧ ಪ್ರಶ್ನೆ ಮಾಡುವಂತ ಹಕ್ಕು ನನಗಿದೆ. ಜನರ ಭಾವನೆ ಏನಿದೆ ಅಂತಕ್ಕಂಥದ್ದನ್ನ ಹೇಳಿದ್ದೇನೆ ಹೊರತು ನಾನೊಬ್ಬ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯನಾಗಿದ್ದೇನೆ. ನಮ್ಮ ಪಕ್ಷ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದೆ. ಇವತ್ತು ಕೂಡ ಭಾರತದ ಐಕ್ಯತೆಯನ್ನ ಮಾಡಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾನು ಭಾರತ್ ಜೋಡೋ ಯಾತ್ರೆಯಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಂತವನು. ಇದನ್ನ ರಾಹುಲ್ ಗಾಂಧಿಗನ ಕರ್ತಕೊಂಬತ್ತೀರಿ. ತಿರ್ಚುವಂತ ಪ್ರಯತ್ನಗಳು, ನನ್ನ ಹೇಳಿಕೆಯನ್ನ ತಿರ್ಚುವಂತ ಪ್ರಯತ್ನಗಳು ನಡೀತಾ ಇದೆ. ನಾನು ಭಾರತೀಯನಾಗಿ ನನ್ನ ರಾಷ್ಟ್ರೀಯತೆಯನ್ನ ಪ್ರಶ್ನೆ ಮಾಡುವಂತ ಹಕ್ಕು ಯಾವುದೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಇಲ್ಲ. ನಾನು ಅಷ್ಟು ಸ್ಪಷ್ಟವಾಗಿದ್ದೇನೆ. ನನ್ನ ಭಾರತೀಯತೆಯನ್ನ ಪ್ರಶ್ನೆ ಮಾಡಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವ್ರ ಪಕ್ಷದ ಶಾಸಕರು ಪ್ರತ್ಯೇಕ ಕರ್ನಾಟಕವನ್ನ ಕೂಗಿ 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 ಹೇಳಿದಾಗ ಇವರು ಬಿಲ್ದೊಳಗಡೆ ಸೇರ್ಕೊಬಿಟ್ಟಿದ್ರು. ಈಗೆಲ್ಲ ಈಚೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಭಾರತೀಯನಾಗಿ ನನ್ನ ರಾಷ್ಟ್ರೀಯತೆಯನ್ನ ಪ್ರಶ್ನೆ ಮಾಡುವಂತ ಹಕ್ಕು ಯಾವುದೇ ಒಬ್ಬ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.